ಯಶ್ಪಾಲ್ ಸುವರ್ಣ ಅವರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಯಾಕೆ ಅಂತಂದ್ರೆ 2022ರ ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಲ್ಲಿ ಏನು ನಡೆದಿತ್ತು ಆ ಒಂದು ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾಗಿದ್ರು ಯಶ್ಪಾಲ್ ಸುವರ್ಣ ಅವರು. ಈಗ ಅವರು ಶಾಸಕರಾಗಿದ್ದಾರೆ. ಸ್ವತಃ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಸರ್ಕಾರದ ಈ ಆದೇಶಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಮತ್ತೊಮ್ಮೆ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಈಗ ಚೆಲ್ಲಾಟವಾಡಲಿಕ್ಕೆ ಮುಂದಾಗಿದೆ. ಶಾಲಾ ವಾತಾವರಣದಲ್ಲಿ ಧಾರ್ಮಿಕ ಆಚರಣೆಗೆ ಅವಕಾಶ ಇಲ್ಲ ಎಂಬುದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಮತ್ತೆ ಹಿಜಾಬ್ ಎಂಬುದು ಅವರ ಧಾರ್ಮಿಕದ ಒಂದು ಭಾಗ ಅಲ್ಲ ಎಂಬುದನ್ನು ಕೂಡ ಹೈಕೋರ್ಟ್ ಈಗಾಗಲೇ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಒಟ್ಟಾರೆ ಈಗ ಅಲ್ಪಸಂಖ್ಯಾತರಲ್ಲಿ ಓಲೈಕೆ ಮಾಡ್ಲಿಕ್ಕೆ ಅವರನ್ನು ಪ್ಲೀಸ್ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಾಯಿತು. ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ವಿಭಜಿತ ತೀರ್ಪು ಕೂಡ ಕೊಡಲಾಯಿತು. ಆ ಮುಂದುವರೆದ ಭಾಗನೂ ಹೇಳ್ಬೇಕು ನೀವು. ಖಂಡಿತ ಅದಕ್ಕೆ ಅವಕಾಶಗಳು ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಇಲ್ಲ ಅಂತ ಕೊಟ್ಟಾಗ ಮತ್ತೊಮ್ಮೆ ಸರ್ಕಾರ ಆ ರೀತಿ ಮುಂದಾಗುವುದು ಒಟ್ಟಾರೆ ಅವರ ಓಲೈಕೆ ಮಾಡೋದು ಇಲ್ಲ ಸರ್. ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ನ್ಯಾಯಮೂರ್ತಿಗಳು ಹೈಕೋರ್ಟ್ ತೀರ್ಪನ್ನ ಬೆಂಬಲಿಸಿದ್ರೆ ಮತ್ತೊಬ್ರು ಹಿಜಾಬ್ ನಿಷೇಧವನ್ನ ರದ್ದುಪಡಿಸ್ತಾರೆ. ಅದು ಮತ್ತೆ ಅದೇನು ಮುಂದುವರಲಿಲ್ಲ. ಅದರಿಂದಾಗಿ ರಾಜ್ಯದಲ್ಲಿ ಅದನ್ನು ಬ್ಯಾನ್ ಮಾಡಿತ್ತಲ್ಲ. ಬ್ಯಾನ್ ಮಾಡಿತ್ತು. ಅದು ಸರ್ಕಾರ ಬಿಜೆಪಿ ಸರ್ಕಾರದ ಆದೇಶವಾಗಿತ್ತು. ಇನ್ನು ಕೂಡ ಈ ತಾವೇನು ಇವಾಗ ಮೆನ್ಷನ್ ಮಾಡ್ತಾ ಇದ್ದೀರಾ ಪ್ರಕರಣ, ಹೈಕೋರ್ಟ್ ತೀರ್ಪನ್ನ ಅದನ್ನ ಚಾಲೆಂಜ್ ಮಾಡಲಾಗಿದೆ. ಇನ್ನೂ ಕೂಡ ಅದು ಸುಪ್ರೀಂ ಕೋರ್ಟ್ ನ ವಿಸ್ತೃತ ಪೀಠದಲ್ಲಿ ಇದೆ ಸರ್. ಇನ್ನು ಕ್ಲಾರಿಟಿ ಇಲ್ಲ, ಡಿಸಿಷನ್ ಆಗ್ಲಿಲ್ಲ, ಇನ್ನು ಕ್ಲಾರಿಟಿ ಇಲ್ಲ, ಡಿಸಿಷನ್ ಆಗಿಲ್ಲ. ಹಂಗಾಗಿ ನಾವು ಆಲ್ರೆಡಿ ಡಿಸಿಷನ್ ಆಗಿದೆ ಅಂತ ಮಿಸ್ಗೈಡ್ ಮಾಡೋದು ಬೇಡ. ಆಫ್ಟರ್ ಆಲ್ ದ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ದ ಸುಪ್ರೀಂ ಕೋರ್ಟ್ ಲಾರ್ಜರ್ ಬೆಂಚ್. ಯಾವುದೇ ಸರ್ಕಾರಕ್ಕೆ ಯಾವುದೇ ನಿರ್ಣಯ ತಗೊಳ್ಳಿಕ್ಕೆ ಅವಕಾಶಗಳು ಇರ್ತಿಲ್ಲ. ಯಾಕೆಂದ್ರೆ ಫೈನಲ್ ಹಿಯರಿಂಗಿಗೆ ಫೈನಲ್ ಜಜ್ಮೆಂಟ್ ಗೆ ಬಾಕಿ ಇರುವಾಗ ಅದನ್ನು ಸುಪರ್ಸೀಡ್ ಮಾಡ್ಲಿಕ್ಕೆ ಅವಕಾಶಗಳು ಸರ್ಕಾರಕ್ಕೆ ಇಲ್ಲಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಾಗ. ಒಟ್ಟಾರೆ ಇವರು ಈಗ ದಾರಿ ತಪ್ಪಿಸುವಂತ ಪ್ರಯತ್ನ ಇದೆ ಸರ್. ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನ ನೀಡುವ ಅಧಿಕಾರ ಸರ್ಕಾರಕ್ಕಿದೆ. ಹೇಗೆ ನಿಮಗಿತ್ತು ಹಾಗೆ ಈಗಿರುವ ಸರ್ಕಾರಕ್ಕೂ ಇದೆ. ಇಲ್ಲ ಮೇಡಮ್, ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಿಜಾಬ್ ಎಂಬುದು ಅವರ ಧಾರ್ಮಿಕ ಇದಕ್ಕೆ ವ್ಯಾಪ್ತಿ ಒಳಗೆ ಬರುವುದಿಲ್ಲ. ಅದರಿಂದಾಗಿ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಹಾಕ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಗವರ್ಮೆಂಟ್ ಆರ್ಡರ್ ಆಗಿತ್ತು, ಅದು ಹೈಕೋರ್ಟ್. ಈಗ ಅದ ಕ್ಲಿಯರಿಟಿ ಅವ್ರು ತಗೊಂಡ್ ಬರ್ಲಿ, ನಾವು ಅದ್ರ ಬಗ್ಗೆ ಆರ್ಗ್ಯೂ ಮಾಡ್ತೇವಲ್ಲ. ಒಟ್ಟಾರೆ ಅವರೀಗ ಏಕೈಕೀಗ ರಥೋರಾತ್ರಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನ. ಆಡಳಿತ ಮಾಡ್ಲಿಕ್ಕೆ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ, ಒಟ್ಟು ಜನರನ್ನು ದಾರಿ ತಪ್ಪಿಸಿದ್ದಾರೆ ಬಿಟ್ರೆ. ಮತ್ತೆ ಅವರದೆಲ್ಲ ಕೆಲವರ ಪಕ್ಷದೊಳಗೆ ಗೊಂದಲಗಳುಂಟು, ಅದನ್ನೆಲ್ಲ ದಾರಿ ತಪ್ಪಿಸುವಂತ ಪ್ರಯತ್ನ. ಮತ್ತೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಅಂತೂ ಅದಕ್ಕೆ ಅವಕಾಶಗಳನ್ನು ಕೊಡುದಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದ್ರೆ ದೊಡ್ಡ ರೀತಿ ಹೋರಾಟಗಳನ್ನು ನಾವು ಮಾಡ್ಲೇಬೇಕಂತ ಅನಿವಾರ್ಯ ಆಗ್ತದೆ. ಅಂದ್ರೆ ಮತ್ತೆ ನೀವು ವಿವಾದ ಮಾಡಕ್ ರೆಡಿ ಆಗಿದ್ದೀರಿ? ಇದನ್ನ ವಿವಾದ ಅಲ್ಲ ಮೇಡಮ್, ನ್ಯಾಯ ಕೊಡ್ಲಿಕ್ಕೆ. ಯಾರಿಗೆ ನ್ಯಾಯ ಮಾಡುದು ರಾಜ್ಯ ಸರ್ಕಾರ ಅಲ್ಲ, ನ್ಯಾಯ ಯಾರಿಗೆ ಸರ್? ಈಗ ಬಾಧಿತರು ಯಾರು ಇದ್ರಲ್ಲಿ? ಶಾಲೆ ಕಾಲೇಜ್ಗಳಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಸಮಾನತೆ ಇರಬೇಕು. ಅವರ ಒಳಗೆ ಮೇಲು ಕೀಳು ಅಂತ ಭಾವನೆಗಳು ಬರಬಾರ್ದು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸರ್, ಈಗ ನೀವು ನ್ಯಾಯ ಯಾರಿಗೆ ಒದಗಿಸ್ತೀರಿ ಯಶ್ಪಾಲ್ ಸರ್? ನ್ಯಾಯ ಯಾರಿಗೆ ಒದಗಿಸ್ತೀರಿ ನೀವು? ನಮ್ಮ ವಿದ್ಯಾರ್ಥಿಗಳಿಗೆ. ನಿಮ್ಮ ವಿದ್ಯಾರ್ಥಿಗಳು ಯಾರು ಸರ್? ಯಾರು ರಾಷ್ಟ್ರೀಯತೆಯನ್ನು ಒಪ್ಕೊಂಡು ಬರ್ತಾರೆ ಅವ್ರು ನಮ್ಮ ವಿದ್ಯಾರ್ಥಿಗಳು. ರಾಷ್ಟ್ರೀಯತೆ ಇಲ್ಲದೆ ಇರೋರು ಯಾರಿದ್ದಾರೆ ಸರ್ ವಿದ್ಯಾರ್ಥಿಗಳು? ನಿಮ್ಮ ರಾಷ್ಟ್ರ ಯಾವುದು? ಅಲ್ಲಲ್ಲ, ರಾಷ್ಟ್ರೀಯ ಚಿಂತನೆಗಳಲ್ಲಿ ರಾಷ್ಟ್ರೀಯತೆ ಅಂದ್ರೆ ಭಾರತೀಯ ಅಂತ ಬರೀತಾರೆ ಹೊರತು ಯಾರು ಪಾಕಿಸ್ತಾನ ಅಂತ ಬರೆಯಲ್ಲ ಸರ್. ಅಲ್ಲಲ್ಲ, ಆ ಸಂದರ್ಭದಲ್ಲಿ ಹಿಂದಿನ ಹೋರಾಟಗಳ ಸಂದರ್ಭದಲ್ಲಿ ಅಲ್ಲಿ ಒಬ್ಳು ಹುಡುಗಿ ಅಲ್ಲಿ ಪಾಕಿಸ್ತಾನದ ಪರವಾಗಿ ಅಜೀರಾ ಅಲ್ ಜರಿಯಾ ಟಿವಿ ಅವರು ಅವರಿಗೆ ಬೆಂಬಲ ಮಾಡಿದ್ದು. ಅವರು ಪಾಕಿಸ್ತಾನದ ಪರವಾಗಿ ಸರ್, ಆಕೆ ಪಾಕಿಸ್ತಾನದ ಪರವಾಗಿ ಘೋಷಣೆಗೆ ಹೋಗಿಲ್ಲ. ಅಲ್ಲಾಹು ಅಕ್ಬರ್ ಅಂತ ಅಲ್ಲ, ಅಲ್ಲಾಹು ಅಕ್ಬರ್ ಹೇಳಿ ಪಾಕಿಸ್ತಾನದ ಟಿವಿಗಳಲ್ಲಿ ಅವಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವ್ರು ಮಾಡಿದ್ರೆ ಇದಕ್ಕೇನ್ ಮಾಡಿ? ಸಿದ್ದರಾಮಯ್ಯನವರು ಪಾಕಿಸ್ತಾನ ಹಂಗಲ್ಲ ಸರ್. ಸರ್, ಆರೋಗ್ಯಕರವಾಗಿ ಚರ್ಚೆ ಮಾಡಿ. ಈಗ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನ ಪಾಕಿಸ್ತಾನ ಮೀಡಿಯಾ ಪ್ರಚಾರ ಮಾಡಿದ ಮಾತ್ರಕ್ಕೆ ಸಿದ್ದರಾಮಯ್ಯನವರು ಪಾಕಿಸ್ತಾನದವ್ರು ಆಗಲ್ಲ ಸರ್.
ಹಾಗೆಲ್ಲ ಒಂದು ವಿಚಾರ, ಒಂದು ವಿದ್ಯಾರ್ಥಿಗೆ ಅಷ್ಟೆಲ್ಲ ಕನೆಕ್ಟ್ ಆಗ್ಬೇಕಾದ್ರೆ ಸಮಥಿಂಗ್ ಶುಡ್ ಬಿ ಬಿಹೈಂಡ್ ದಟ್ ಅಲ್ಲ. ಅಲ್ಲ ಸರ್, ಈಗ ಶಿಕ್ಷಣದ ಬಾಧಿತರು ಬಗ್ಗೆ ಈಗ ಹೇಳ್ಬೇಕಾದ್ರೆ- ಯಾರಾದ್ರೂ ವಿದ್ಯಾರ್ಥಿಗಳು ಬಂದು ಈಗ ಸರ್ ಈ ಒಂದು ನಿರ್ಧಾರದಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಹತ್ರ ಹೇಳ್ಬೇಕಲ್ಲ. ಈ ಒಂದು ಹಿಜಾಬ್ನಿಂದ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೀವಿ ಅಂತ ಕೆಲವು ವಿದ್ಯಾರ್ಥಿಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ ಸರ್. ಅದೇ ರೀತಿ ಯಶ್ಪಾಲ್ ಸುವರ್ಣ ಅವ್ರ ಹತ್ರ ಯಾರಾದ್ರೂ ಬಂದು ನಮ್ಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ದಿದ್ದಾರಾ? ಅಲ್ಲ, ನಾಳೆ ನಮ್ಮವರು ಈಗ ಕೇಸರಿ ಸಾಲ ಹಾಕೊಂಡು ಹೋಗ್ತಾರೆ, ಅದನ್ನ ಇವ್ರು ಒಪ್ಬೇಕಾಗ್ತದೆ. ಹೋಗ್ಲಿ ಹಾಕೊಂಡು ಅದನ್ನ ಒಪ್ಬೇಕು, ಅದನ್ನ ಈಗ ಡೈರೆಕ್ಷನ್ಸ್ ಕೊಡ್ಬೋದಿತ್ತಲ್ಲ. ನಾವು ಹೇಳುದು ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಒಂದು ಮ್ಯಾಂಡೇಟರಿ ಮಾಡಬೇಕು. ಅದನ್ನು ಸರ್ಕಾರ ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿ ಇರ್ತದೆ, ಅವರದನ್ನು ನಿರ್ಣಯಗಳನ್ನು ಮಾಡಬೇಕು, ಯಾವ ರೀತಿ ಯೂನಿಫಾರ್ಮ್ ಹಾಕಬೇಕಂತ. ಅಲ್ಲಿ ಯಾವುದೇ ತಾರತಮ್ಯಗಳಾಗಬಾರ್ದು, ಯಾವುದೇ ವ್ಯತ್ಯಾಸಗಳಾಗಬಾರ್ದು. ಸರ್ಕಾರವೇ ನಿರ್ಣಯ ತಗೊಂಡಿತ್ತಲ್ಲ ಸರ್, ನೀವು ತಗೊಂಡಿದ್ದಾಗ ಸರಿ, ಇವ್ರು ತಗೊಂಡಿದ್ದಾಗ ತಪ್ಪ? ಇಲ್ಲ, ಸರ್ಕಾರ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ರೀತಿಯಲ್ಲಿ ತಗೊಂಡಿದೆ. ಮತ್ತೊಮ್ಮೆ ನನ್ನ ವಿನಂತಿ ಕೂಡ ಸರ್ಕಾರಕ್ಕೆ, ಈಗಾಗಲೇ ಒಂದು ಬಾರಿ ಒಂದು ಲಾರ್ಜರ್ ಆಸ್ಪೆಕ್ಟ್ ಅಲ್ಲಿ ಹೇಳ್ತೀನಿ ಸರ್, ಯಾಕಂದ್ರೆ ನರೇಂದ್ರ ಮೋದಿ ಅವರ ಒಂದು ಆಶಯ ಸರ್, ಬೇಟಿ ಬಚಾವ್ ಬೇಟಿ ಪಡಾವ್. ಪ್ರತಿಯೊಬ್ಬ ಹೆಣ್ಣುಮಗಳು ಶಿಕ್ಷಣದಿಂದ ವಂಚಿತರಾಗಬಾರದು. ಕೇವಲ ಆಕೆ ಹಾಕುವಂತಹ ವಸ್ತ್ರದಿಂದಾಗಿ ಆಕೆಯನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತೀವಿ ಅನ್ನೋದಾದ್ರೆ ಸರ್, ನಾಗರಿಕ ಸಮಾಜದಲ್ಲಿ ಅದು ಆ ಹೆಣ್ಮಗಳಿಗೆ ನಾವು ಮಾಡುವಂತಹ ಅನ್ಯಾಯ ಅಲ್ವಾ ಸರ್? ಯಾವತ್ತು ಕೂಡ ಹಿಜಾಬ್ ಎಂಬುದನ್ನು ಧರಿಸಿ ಹೋಗ್ಬೇಕಂತ ಯಾವುದೇ ಸರ್ಕಾರದಲ್ಲಿ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಹೇಳಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದೇನಂತ ಹೇಳಿದ್ರೆ, ಪ್ರತಿಯೊಂದು ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಣದಲ್ಲಿ ಏನಾದ್ರು ಪಡೆದು ಸಾಧನೆ ಮಾಡ್ಬೇಕಂತ ಹೇಳಿದ್ ಬಿಟ್ರೆ ಬೇರೆ ಯಾವ್ದು ವ್ಯತ್ಯಾಸಗಳು ಮಾಡ್ಲಿಲ್ಲ ಅವರು. ಈಗ ಒಂದು ಮನೆಯಲ್ಲಿ ಸರ್, ಒಂದು ಮನೆಯಲ್ಲಿ ಒಂದು ತಂದೆ ತಾಯಿ ನೀ ಹಿಜಾಬ್ ಹಾಕೊಂಡ್ರೆ ಅಷ್ಟೇ ನಿನ್ನ ಕಾಲೇಜಿಗೆ ಕಳಿಸ್ತೀನಿ, ಸ್ಕೂಲಿಗೆ ಕಳಿಸ್ತೀನಿ ಅಂತ ಕಟ್ಟಿರ್ತಾರೆ ಅಂತ ಇಟ್ಕೊಂಡ್ರೆ ಆ ಹೆಣ್ಮಗಳು ಆ ಒಂದು ಕಟ್ಟುಪಾಡುಗಳಿಗೆ ಬಲಿಯಾಗಬೇಕಾ, ಅಥವಾ ಕಟ್ಟುಪಾಡುಗಳು ಏನೇ ಇರ್ಲಿ ಅದನ್ನ ಮೀರಿ ನಾವು ಆಕೆಗೆ ಎಜುಕೇಶನ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟಾ ಸರ್? ಇಲ್ಲ ಮೇಡಮ್, ಅದ ಅವರ ಎತ್ತವರು ಅದರ ಬಗ್ಗೆ ಜಾಗೃತಿ ವಹಿಸ್ಬೇಕು. ಯಾಕಂತ ಹೇಳಿದ್ರೆ ಅವಳಿಗೆ ಹಿಜಾಬ್ ಮುಖ್ಯವೋ ಶಿಕ್ಷಣ ಮುಖ್ಯವೋ ಅಂತ ಅವಳ ಎತ್ತವರು ನೋಡ್ಬೇಕು. ಶಿಕ್ಷಣ ಮುಖ್ಯ ಅಂತ ಹೇಳಿದ್ರೆ ಈ ರೀತಿ ಸಮಾಜದಲ್ಲಿ ಯಾವ ರೀತಿ ವಾತಾವರಣ ಕಾರಣಕ್ಕೆ ಅವಳಿಗೆ ಶಿಕ್ಷಣ ಕೊಡೋದಿಲ್ಲ ಅಂದ್ರೆ ಅದು ನಾಗರಿಕ ಸಮಾಜ ತಲೆ ತಗ್ಸೋದಲ್ವಾ ಸರ್? ಇಲ್ಲ, ನಾಗರಿಕ ಸಮಾಜದ ವಿಚಾರ ಬರುದಿಲ್ಲ. ಅವರ ಎತ್ತವರು ಅವರ ಮಕ್ಕಳು ಕಲಿಬೇಕು, ವಿದ್ಯಾವಂತರಾಗಬೇಕು, ಶಿಕ್ಷಣ ಪಡಿಬೇಕು. ನಾವು ಎಜುಕೇಶನ್ ಕೊಡಲ್ಲ ಅಂತಂದ್ರೆ ಅದು ಯಾವ ನ್ಯಾಯ ಸರ್? ಇಲ್ಲ, ಎಜುಕೇಶನ್ ಕೊಡುದಿಲ್ಲ ಅಂತ ಹೇಳುದಿಲ್ಲಲ್ಲ. ಹಿಜಾಬ್ ಧರಿಸುವಂತದ್ದು ಇಲ್ಲಿ ನಿಷೇಧ. ಅದು ಈ ಯೂನಿಫಾರ್ಮ್ ಅಲ್ಲಿ ಅದನ್ನು ಮೀರಿ ನಿಂತ ಆಗ್ತದೆ, ಅಲ್ಲಿ ವ್ಯತ್ಯಾಸಗಳಾಗ್ತದೆ, ತಾರತಮ್ಯಗಳಾಗ್ತದೆ. ಅದರಿಂದಾಗಿ ನಿಮ್ಮ ಧಾರ್ಮಿಕ ಆಚರಣೆಗಳು ಹಿಜಾಬ್ ಇರ್ಬೋದು, ಬುರ್ಕ ಇರ್ಬೋದು, ಅದು ಯಾವುದಿದ್ರು ಕೂಡ ನಿಮ್ಮ ಸೀಮಿತ ವ್ಯಾಪ್ತಿಯಲ್ಲಿಗೆ ಮಾತ್ರ ಅದನ್ನು ಧರಿಸ್ಬೇಕಂತ ಈಗ ಸಾವಿರಾರು ಜನ ವಿದ್ಯಾರ್ಥಿಗಳು ಶಾಲೆ ಕಾಲೇಜಲ್ಲಿ ಶಿಕ್ಷಣವನ್ನು ಪಡೀಲಿಲ್ವಾ? ಮುಸ್ಲಿಮ್ಸ್ ಅವರು ಹಿಜಾಬ್ ಧರಿಸೇ ಪಡೆದಿದ್ದಾರಾ? ಈಗ ನಮ್ಮ ಗರ್ಲ್ಸ್ ಕಾಲೇಜಲ್ಲಿ PU ಕಾಲೇಜಲ್ಲಿ ಕೂಡ ಸುಮಾರು 30-35 ಜನ ವಿದ್ಯಾರ್ಥಿಗಳಿದ್ರು. ಆ ಸಂದರ್ಭದಲ್ಲಿ ಯಾರು ಕೂಡ ಎಲ್ಲರೂ ಕೂಡ ನಾವು ಹಿಜಾಬ್ ಧರಿಸಿ ಅಂತ ಹೇಳಿಲ್ಲ. ಈ 6 ವಿದ್ಯಾರ್ಥಿಗಳು ಯಾರು, ಅವರ ಹಿನ್ನೆಲೆ ಯಾರ್ದು, ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಇತ್ತು ಅಲ್ಲ, ಅವರದೇ ಆಂಟಿ ಸೋಷಿಯಲ್ ಎಲಿಮೆಂಟ್ ಆಕ್ಟಿವಿಟಿ ಮಾಡುವಂತ ಸಂಘಟನೆಯ ಸಂಪರ್ಕದಿಂದ ಅವ್ರು ಮಾಡಿದ್ರು. ಅಲ್ಲ ಸರ್, ಯಾರು ಹಿಜಾಬ್ ಧರಿಸಲು ಅನುಮತಿ ಕೋರಿರೋರ್ನ ನೀವು ಟೆರರಿಸ್ಟ್ ಅಂತ ಕರೆದ್ರಿ, ಅವರಿಗೆ ಅಲ್ಖೈದಾದಂತಹ ಉಗ್ರ ಸಂಘಟನೆಗಳ ಟೆರರಿಸ್ಟ್ ಅಂತ ಕರೆದದ್ದು ಆ ಸಂದರ್ಭದಲ್ಲಿ ಪ್ರೂವ್ ಆಗಿದೆಲ್ಲ ಮೇಡಮ್. ಅವರ ಪರವಾಗಿ ಯಾರೆಲ್ಲ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರು ಸಪೋರ್ಟ್ ಮಾಡಿದ ಅದು ಬೇರೆ ವಿಚಾರ ಸರ್. ಆ ಮಕ್ಕಳ ಪರವಾಗಿ ಯಾರಾದ್ರೂ ಮಾತಾಡ್ಲಿ, ತಲೆ ಕೆಟ್ಟವರು. ಒಂದು ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟ್ಟಿಲು ಆ ಮಕ್ಕಳಿಗೆ ಉಗ್ರರ ನಂಟಿದೆ ಅಂತ ಅನ್ನೋದು ಅವರ ಪರವಾಗಿ ಹೈಕೋರ್ಟ್ ಮೆಟ್ಟಿಲು ಇರ್ಲಿಕ್ಕೆ ಯಾರು ಅವರಿಗೆ ಒಕ್ಕಲತ್ತು ಹಾಕ್ಲಿಕ್ಕೆ ಸಪೋರ್ಟ್ ಅದೆಲ್ಲ ಬೇಡ ಸರ್. ಪರವಾಗಿ ಯಾರು ಮಾಡಿದ್ರು ಅಲ್ಲ ನಮ್ಗೆ ಗೊತ್ತಲ್ಲ. ಅವರ ಪರವಾಗಿ ಯಾರೆಲ್ಲ ಅವರಿಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಯಾರೆಲ್ಲ ಒಕ್ಕಲತ್ತು ಹಾಕಿದ್ರು, ಅವ್ರಿಗೆ ಯಾರೆಲ್ಲ ಟ್ರೈನಿಂಗ್ ಕೊಟ್ರು, ನಮ್ಮಲ್ಲಿ ತನಿಖಾ ಸಂಸ್ಥೆಗಳಿದಾವೆ ಸರ್. ಎಲ್ಲೋ ಒಬ್ಬನು RT ನಗರದಲ್ಲಿ ಯಾವ್ದೋ ಒಂದು ಫ್ಲೋರ್, ಯಾವ್ದೋ ಒಂದು 3ನೇ ಮಹಡಿಯಲ್ಲಿ ಭಯೋತ್ಪಾದಕ ಕೃತ್ಯ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಬಂದವನ್ ಒದ್ದು ಒಳಗಾಕಿ ಎತ್ತಾಕೊಂಡ್ ಹೋಗೋ NIA ಇವ್ರಿಗೆ ಓಪನ್ ಆಗಿ ಸಪೋರ್ಟ್ ಬಿಟ್ಬಿಡ್ತಾರ? ದೇ ವಿಲ್ ಡೂ ದೇರ್ ಡ್ಯೂಟಿ. ಅಗತ್ಯ ಬಿದ್ರೆ ಇದನ್ನು ಕೂಡ ಅವರು ಅವರ ವ್ಯಾಪ್ತಿಗೆ ಪಡ್ಕೊಂಡು ತನಿಖೆಗಳನ್ನು ಮಾಡ್ತಾರೆ. ಈಗ ಮುಂದೆ ಏನ್ ಮಾಡ್ತೀರಿ ಸರ್? ಈಗ ಸರ್ ಮುಂದೆ ಏನ್ ಮಾಡ್ತೀರಿ? ಇದು ಮುಂದೆ ಏನ್ ಮಾಡ್ತೀರಿ? ನಮ್ಮ ಜಿಲ್ಲೆಗಳಲ್ಲಿ ಒಂದು ನೆಮ್ಮದಿಯಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶ ನೀವು ಮಾಡಿದಾಗ ಏನ್ ನೆಮ್ಮದಿ ಇರ್ಲಿಲ್ಲ, ನೀವು ಮಾಡಿದಾಗ್ಲೂ ಬಹಳ ಹಿಂಸಾಚಾರ ನಡೀತು. ಅದೇನು ತುಂಬಾ ಸುಗಮವಾಗಿ ಏನ್ ನಡೀಲಿಲ್ಲ, ಅವಾಗ್ಲೂ ಬಹಳ ಹಿಂಸಾಚಾರ ಆಯ್ತು. ಅದಕ್ಕೆ ನಾನೇ ಸಾಕ್ಷಿ. ನಾನು ಅವಾಗ್ಲೂ ನಿಮ್ ಜೊತೆ ಮಾತಾಡಿದ್ದೀನಿ ಸರ್. ಮಾಹಿತಿ ಉಂಟೆಲ್ಲ ಗೊತ್ತಿಲ್ಲ.
ನಾನ್ ನಿಮ್ ಜೊತೆ ಮಾತಾಡಿದೀನಿ, ನಿಮಗೆ ಮರ್ತಿದ್ದೀರಿ ಖಂಡಿತ ಖಂಡಿತ ಕಾಣುತ್ತೆ. ನಾನೊಂದು ಹೇಳ್ತೀನಿ, ಆ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಿತ್ತು ಸ್ಟೇಟ್ ಅಲ್ಲಿ. ನಮ್ಮ ಕಾಲೇಜಿಗೆ 10% ರಿಸಲ್ಟ್ ಬಂದಿತ್ತು. ಒಂದು ವೇಳೆ ಆ ರೀತಿ ಗೊಂದಲ, ಆ ರೀತಿ ಒಂದು ಹಿಂಸಾಚಾರ ನೆಮ್ಮದಿ ನಡೆದಿತ್ತು, ಕೆಡುವಂತೆ ನಾವೇ ಕೆಲಸ- ಸಾಕ್ಷಿ. ಹಿಂಸಾಚಾರ ನಾವು ನಡೆದಿದ್ರೆ ನೀವು ನಮ್ಮ ಇಡೀ ಕಾಲೇಜಿಗೆ ರಾಜ್ಯ ರ್ಯಾಂಕ್ ಸಾಕ್ಷಿ. ನೀವ್ ಈ ನಿರ್ಧಾರ ತಗೊಂಡಾಗ್ಲೂ ಹಿಂಸಾಚಾರ ನಡೆದಿತ್ತು. ಒಂದು ಮೇಡಮ್, ಹಿಜಾಬ್ ವಿಷಯದಲ್ಲಿ ಯಾವತ್ತೂ ಕೂಡ ರಾಜಿಲ್ಲ. ನಾವು ಹಿಜಾಬ್ ಧರಿಸುವವರಿಗೆ ಯಾವ ರೀತಿ ಗೌರವ ಕೊಡಬೇಕು ಅದೇ ರೀತಿ ಗೌರವವನ್ನು ಕೊಡ್ತೇವೆ. ಒಂದು ವೇಳೆ ಅವರು ಸಮಾನರಾಗಿ ಬಾಳುದಿದ್ರೆ ಅವರಿಗೆ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು, ಇತರರಾಗಿ ನಾವು ಬಾಳ್ಬೇಕಿದ್ರೆ ಖಂಡಿತ ವಿಲ್ ವೆಲ್ಕಮ್ ದೆಮ್. ಅದು ಬಿಟ್ಟು ನಾವು ಈ ರೀತಿ ಹಿಜಾಬ್ ಧರಿಸಿ ಬಂದೇ ಬರ್ತೇವೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ವಿರೋಧವನ್ನು ಮಾಡ್ಲೇಬೇಕಾಗ್ತದೆ. ನಮ್ಮಿಂದಾದ ಪ್ರಯತ್ನಗಳನ್ನ ನಾವು ಸರ್ಕಾರಕ್ಕೆ ಅದು ಏನ್ ಏನ್ ಮಾಡ್ಬೇಕು ಸರ್ ಹೆಣ್ಮಕ್ಳ ವಿರುದ್ಧ ನೀವು ಇಷ್ಟು ನಿಂತು ಬಿಟ್ಟಿದ್ದೀರಲ್ಲ ಸರ್? ಹೆಣ್ಣು ಮಕ್ಕಳಲ್ಲ ಮೇಡಮ್, ನಮ್ಗೆ ಎಲ್ಲರ ಮೇಲೆ ಗೌರವ ಉಂಟು. ವಿದ್ಯಾರ್ಥಿಗಳಿಗೆ ನಮ್ಗೆ ಒಳ್ಳೆ ರೀತಿಯ ಸಹಕಾರಗಳು ನಾವು ಕೊಡ್ತಿದ್ದೇವೆ. ಆ ವಿದ್ಯಾರ್ಥಿಗಳು ದಾರಿ ತಪ್ಪಿಸುವಂತ ಪ್ರಯತ್ನದಲ್ಲಿ ಅದ್ರ ಹಿನ್ನೆಲೆ ಕೆಲವು ಜನ ಇದ್ದಾರೆ, ಅದನ್ನು ಡೈವರ್ಟ್ ಮಾಡುವಂತದ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಯಶ್ಪಾಲ್ ಸುವರ್ಣ ಅವರು.